ಪ್ರಕರಣ ನಿನ್ನೆಯ ದಿನ ಮದ್ದೂರಿನ ನಗರದಲ್ಲಿ ಇಡೀ ರಾಜ್ಯವ್ಯಾಪ್ತಿ ಇವತ್ತು ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಪ್ರಕರಣ ಕಳೆದ 2 ವರ್ಷದಲ್ಲಿ ನಾವೆಲ್ಲರೂ ಕೆರಗೋಡಿನ ಹನುಮಧ್ವಜನ ಒಂದು ಪ್ರಕರಣ, ಇದೇ ರೀತಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ ನಿನ್ನೆಯ ದಿನ ಮತ್ತೂರು ನಗರದಲ್ಲಿ ಗಣೇಶನಿಗೆ ಒಂದು ಅವಮಾನ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕಿಡಿಗೇಡಿಗಳು ವ್ಯವಸ್ಥಿತವಾದಂತ ಸಂಘಟಿತ ಒಂದು ಪಿತೂರಿಯನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ಕೇಳ್ತಾ ಹೋದ್ರೆ ಮೊದಲನೇ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಯಾವುದೋ ಒಂದು ಧರ್ಮವನ್ನು ಓಲೈಸಿಕೊಳ್ಳೋದಕ್ಕೋಸ್ಕರ ನಮ್ಮ ಧರ್ಮಕ್ಕೆ ಅಪಮಾನ ಮಾಡತಕ್ಕಂಥ ಪ್ರಕರಣಗಳು ಒಂದು ಕಡೆ, ಧರ್ಮಸ್ಥಳ ಇರ್ಬೋದು, ಒಂದು ಕಡೆ ಚಾಮುಂಡಿ ತಾಯಿಯ ಪ್ರಕರಣ, ಇರ್ತಕ್ಕಂಥ ಮದ್ದೂರಿನ ಈ ಒಂದು ಪ್ರಕರಣ. ನಾನು ಬೆಳಗ್ಗೆನೂ ಮಾತನಾಡಬೇಕಾದ್ರೆ ಹೇಳ್ತೇನೆ, 100ಕ್ಕೆ 100ರಷ್ಟು ನಿಮ್ಮ ಮಾತು ಸತ್ಯಗಳೇನ. ಪೊಲೀಸರು ಇವತ್ತು ಅಸಹಾಯಕರಾಗಿದ್ದಾರೆ. ರಾಜ್ಯ ಸರ್ಕಾರ ಅಸಮರ್ಥ, ರಾಜ್ಯ ಸರ್ಕಾರ ಅಸಮರ್ಥ ಗೃಹ ಸಚಿವರು ಅವರ ಒಂದು ಸರ್ಕಾರದ ಒತ್ತಡಕ್ಕೆ ಮಣಿದು ಪೊಲೀಸ್ನವರು ಕೂಡ ಕೆಲವೊಂದಷ್ಟು ತೀರ್ಮಾನಗಳು ತಗೊಳ್ತಕ್ಕಂಥದ್ದು ಹಿಂದಿನ ದಿನಗಳಲ್ಲಿ ನಡ್ತಾ ಬಂದ್ಬಿಟ್ಟಿದೆ. ಆದ್ರೆ ಈ ಪ್ರಕರಣದಲ್ಲಿ ಜಿಲ್ಲಾ ಎಸ್ಪಿ ಮತ್ತೆ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವಣ. ಒಂದು ಜಿಲ್ಲಾಧಿಕಾರ, ಜಿಲ್ಲಾಡಳಿತ ನಮಗೆ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು, ನಾವು ನಮ್ಮ ಡಿಮ್ಯಾಂಡ್ಗಳನ್ನ ಏನಿಟ್ಟಿದ್ದೇವೆ ನಿಮ್ಮ ಪರವಾಗಿ ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವ ಈ ಕಿಡಿಗೇಡಿಗಳು ಈ ಕೋಮಗಳ ಬಗ್ಗೆ ಅವಕಾಶ ಮಾಡಿದ್ದಾರೆ ಅಂತವರ ಬಂಧನವನ್ನೇ ಆಗಬೇಕು ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ತನಿಖೆಯಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಅವ್ರನ್ನೇನಾದ್ರು ನೀವು ಕೈ ಬಿಡ್ತಕ್ಕಂಥ ಪ್ರಶ್ನೆ, ನೀವು ಮಾಡ್ತಕ್ಕಂಥ ಒಂದು ವಿಚಾರ ಆಲೋಚನೆ ಮಾಡಿದ್ರು ಕೂಡ ಉಗ್ರವಾದಂತ ಹೋರಾಟ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು, ಪ್ರತಾಪ್ ಸಿಂಹರವರು ಸೇರಿದಂತೆ ಮತ್ತೂರು ಸಾಮಣ್ಣ ಅವರು, ತಮ್ಮಣ್ಣಾಜಿ ಅವರು, ಮತ್ತೆ ನಮ್ಮ ಅಂದಾನಿರವರು ಎಲ್ಲರೂ ಕೂಡ ಇದ್ದೇವಣ. ಒಂದು ನೀವು ಯಾರು ಕೂಡ ಇಲ್ಲಿ ಹಿಂಗಾಯ್ತಲ್ಲ ಇದು ಮತ್ತೆ ಕೈ ಬಿಟ್ಟು ಬಿಡ್ತಾರೆ ಪೊಲೀಸ್ ಅವರು ಒತ್ತಡಕ್ಕೆ, ಸರ್ಕಾರದ ಒತ್ತಡಕ್ಕೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಿಮ್ಮ ಅವರ ಪರವಾಗಿ ಇವತ್ತು ನಾವು ಕುತ್ಕೊಂಡು ನಿಮ್ ಪರವಾಗಿ ಚರ್ಚೆ ಮಾಡಿದ್ದೇವೆ. ಒಳಗಡೆ ಅವ್ರು ಹೇಳಿದ್ದಾರೆ, ನಾನು ಹೇಳಿದ್ದೇವೆ, ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೇಳಿದ್ದೇವೆ, ಯಾವ ಒಂದು ಮುಲಾಜಿಗೆ, ಯಾವ ಒತ್ತಡಕ್ಕೆ ನೀವೇನಾದ್ರೂ ಮಣಿದಿ ಇಲ್ಲಿ ನಿನ್ನೆಯ ದಿನ ಈ ಪ್ರಕರಣದಲ್ಲಿ ಯಾರ್ಯಾರು ಕಿಡಿಗೇಡಿಗಳು ಭಾಗಿಯಾಗಿದ್ದಾರೆ ಅವ್ರು ಕೈ ಬಿಡ್ತೀರ ಅಂತಕ್ಕಂಥದ್ದಾದ್ರೆ ನಾವ್ಯಾರು ಕೂಡ ಕೈ ಕಟ್ಟಿ ಹಾಕೊಂಡು ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪ್ರಶ್ನೆ. ಯಾರ್ಯಾರು ಈ ಪಿತೂರಿಯಲ್ಲಿ ಅದೆಂತದೋ ಕಲ್ಲುಗಳು, ಡ್ರೈವರ್ಗಳು ಏನೇನು ತಗೊಂಡ್ಬಂದಿರೋಣ ಮತ್ತೆ ನಾಂಗಿನ ಸಂಸ್ಕೃತಿ ನಮಗ್ ಸೇರಿರ್ತಕ್ಕಂಥದ್ದಲ್ಲ. ಯಾರ್ಯಾರು ಈ ಮತ್ತೆ ನಾಂಗಿನ ಸಂಸ್ಕೃತಿ ಹಿಂದೆ ಇರ್ತಕ್ಕಂಥ ಆ ಕಿಡಿಗೇಡಿಗಳಿದ್ದಾರೆ, ಸಮಾಜಘಾತಕ ಶಕ್ತಿಗಳು ಸಮಾಜ ಮುಂದೆ ಇವತ್ತು ಎಲ್ಲವೂ ಕೂಡ ಬಯಲಾಗಬೇಕು ಅಂತಕ್ಕಂಥ ನಾವು ಹೇಳಿದ್ದೇವೆ. ಪೊಲೀಸರು ಕೂಡ ನಮ್ಗೆ ವಿಶ್ವಾಸ ಮೂಡಿಸಿದ್ದಾರೆ. ಪೊಲೀಸರು ಹೇಳಿದ್ದಾರೆ, ನಾವು ಪೊಲೀಸರಿಗೂ ಹೇಳಿದ್ದೇವೆ, ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು, ಗೃಹ ಸಚಿವರು ನಿಮಗೆ ಕರೆ ಮಾಡಿ ಇಲ್ಲ ಇಂಥವ್ರು ಕೈ ಬಿಟ್ಟು ಬಿಡಿ ಅಂತಕ್ಕಂಥದ್ದು ಏನಾದ್ರು ಅವ್ರ ಕಡೆಯಿಂದ ನಿಮ್ಗೇನಾದ್ರು ಒತ್ತಾಯ ಬಂದು ನೀವೇನಾದ್ರು ಆ ರೀತಿ ನಡ್ಕೊಂಡ್ರೆ ನಾವ್ಯಾರು ಕೂಡ ಸುಮ್ಮನೆ ಕೂಡೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ.
ಇಲ್ಲಿ ಯಾರು ಕೂಡ ಉದ್ಯೋಗಕ್ಕೆ ಒಳಗಾಗ್ತಕ್ಕಂಥ ಕಾರಣ. ಯಾಕೆಂದ್ರೆ ಒಂದು ನಿಮ್ಮೆಲ್ಲರನ್ನು ಕೈ ಜೋಡಿಸಿ ಮನವಿ ಮಾಡ್ತಾರೆ, ಅತ್ಯಂತ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಶಾಂತಿಗೆ ಹೆಸರುವಾಗಿರ್ತಕ್ಕಂಥ ಜಿಲ್ಲೆ. ದಯವಿಟ್ಟು ಮಂಡ್ಯ ಜಿಲ್ಲೆಯ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ದಯಮಾಡಿ ಎಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ಆಗಬಾರದು, ಅಪಮಾನ ಆಗಬಾರದು. ಆದ್ರೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ನಿಮ್ಮ ಮನಸ್ಸಿನ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ನೋವೇನಿದೆ, 100ಕ್ಕೆ 100ರಷ್ಟು ಇವತ್ತು ಯಾರ್ಯಾರು ಕಿಡಿಗೇಡಿಗಳು, ಈ ಸಮಾಜಘಾತಕ ಶಕ್ತಿಗಳು ನಿನ್ನೆ ದಿನ ಪ್ರಕರಣಗಳು ಒಳಗಾಗಿದ್ದಾರೆ, ಅವರೆಲ್ಲರೂ ಕೂಡ ಹೊರಗಡೆ ತಗೊಂಡ್ಬಂದು ನಿಲ್ತಕ್ಕಂಥ ಕೆಲಸ ಇವತ್ತು ಪೊಲೀಸರು ಮಾಡ್ತೇವೆ ಅಂತಕ್ಕಂಥ ಹೇಳಿದ್ದಾರೆ. ಹಲವಾರು ಹಿಂದೂ ಪರ ಹೋರಾಟಗಾರರು ನಾಳೆಗೆ ಬಂದ್ಕೊಟ್ಟಿದ್ದಾರೆ, ಅವರಿಗೆ ಬಂದ್ಕೊಟ್ಟಿದ್ದಾರೆ. ದಯಮಾಡಿ ಪೊಲೀಸ್ ಅಧಿಕಾರಿ ಇರ್ತಕ್ಕಂಥ ಎಸ್ಪಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅವರ ಕಡೆಯಿಂದ ಒಂದಷ್ಟು ವಿಷಯಗಳನ್ನ ಪ್ರಸ್ತಾವನೆಯನ್ನು ಇಡಬೇಕು ಅಂತ ಕೇಳ್ತಾರೆ. ದಯಮಾಡಿ ಮಾತಾಡಿ. 2024ರಲ್ಲಿ ಕಾವೇರಿ ಕಾಯಕ್ಕೆ ಕುಮಾರಣ್ಣ ಕಳಿಸಿದ್ರೆ ಕಾನೂನು ಸುವ್ಯವಸ್ಥೆ ಕಾಯಕ್ಕೂ ಮತ್ತು ಕುಮಾರಣ್ಣನೇ ಬರ್ತಾರೆ, ತಲೆ ಕೆಡಿಸ್ಕೊಬೇಡಿ. ಈಗಾಗಲೇ ನಮ್ಮ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಮತ್ತೆ ಈ ಮಸೀದಿಯಲ್ಲಿ ಕಂಡ ವಕಾಲ್ಸ್ಗಳಿಗೆ ಇವತ್ತು ಕವಿತ ಆಂದೋಲನ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.